ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. RSS ಹಾಗೂ ಬಿಜೆಪಿ ನಡುವೆ ಒಂದು ಸಂಘರ್ಷ ನಡೀತಾ ಇದೆಯಾ, ಕೋಲ್ಡ್ ವಾರ್ ನಡೀತಾ ಇದೆಯಾ? ಯಾಕಂದ್ರೆ ಕಳೆದ ಒಂದು ವಾರದಿಂದ ನೀವು ಬಹಳಷ್ಟು ಚರ್ಚೆಗಳನ್ನ ನೋಡಿರ್ಬೋದು. ಆದರೆ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋ ಸಲುವಾಗಿ ಬಂದಿದ್ದೀನಿ. ಏನು ನಡೀತಾ ಇದೆ ಈಗ? 4 ದಿನದ ಹಿಂದೆ ನೀವೆಲ್ಲ ನೋಡಿರ್ತೀರಿ, ಕೇಳಿರ್ತೀರಿ, ಓದಿರ್ತೀರಿ. RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ಅನ್ನೋದು ಬಹಳ ದೊಡ್ಡ ಚರ್ಚೆ ಆಯಿತು. ಏನು? ಟ್ರೂ ಸೇವಕ್ ನೆವರ್ ಅರೋಗೆಂಟ್. ಅಂದ್ರೆ ನಿಜವಾದ ಜನಸೇವಕ ಗೌರವಯುತವಾಗಿ ಘನತೆಯೊಂದಿಗೆ ಯಾವುದೇ ಅಹಂಕಾರ ಇಲ್ಲದೆ ಜನರ ಸೇವೆಯನ್ನ ಮಾಡಬೇಕು ಅನ್ನೋದು ಅವರ ಒಂದು ಸಾಲಿನ ಸಂದೇಶದ ಸಾರ. ಸೊ ಇದು ಬಿಜೆಪಿಯ ವಿರುದ್ಧ ಅವರು ಅಸಮಾಧಾನಗೊಂಡು ಕೊಟ್ಟಿರುವಂತಹ ಹೇಳಿಕೆ ಅನ್ನುವ ಅರ್ಥದಲ್ಲಿ ಚರ್ಚೆ ಆಯಿತು. ಆ ಹೇಳಿಕೆಯನ್ನು ಗಮನಿಸಿದ್ರೆ ಸಹಜ ಹಾಗನ್ಸೋದು, ನ್ಯಾಚುರಲ್. ಯಾಕಂದ್ರೆ ಅವರು ಅಹಂಕಾರಿ ಆಗಿರಬಾರ್ದು ಅನ್ನುವ ಪದವನ್ನು ಬಳಸಿದ್ದಾರೆ, ಜನಸೇವಕ ಅನ್ನೋ ಪದ ಬಳಸಿದ್ದಾರೆ. ಸೊ ಘನತೆಯಿಂದ ಗೌರವದಿಂದ ಜನಸೇವೆಯನ್ನ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಯಾರಿಗೆ ಹೇಳ್ತಾ ಇರ್ತಾರೆ ಹಾಗಾದ್ರೆ? ಅಲ್ವಾ, ಕಾಮನ್. ಆ ರೀತಿ ಥಿಂಕ್ ಮಾಡೋದು ಅತ್ಯಂತ ಸಹಜ. ಅದೇ ರೀತಿ ಥಿಂಕ್ ಮಾಡಿದ್ರು ಅದೇ ರೀತಿ ಚರ್ಚೆ ಕೂಡ ಆಯ್ತು. ಸೊ ಅಲ್ಲಿಗೆ ಮುಗ್ದಿದ್ದಿದ್ರೆ ಬಹುಶಃ ನಾನು ಇನ್ನಷ್ಟು ಆಳಕ್ಕಿಳಿದು ಏನು ಅಂತ ಹೇಳಿ ತಿಳ್ಕೊಂಡು ನಿಮ್ಮ ಎದುರು ಬರ್ತಾ ಇರಲಿಲ್ಲ. ಆದರೆ ಅಲ್ಲಿಗೆ ಕೊನೆ ಆಗಲಿಲ್ಲ. ಮೋಹನ್ ಭಾಗವತ್ ಅವರ ಹೇಳಿಕೆ ಬಗ್ಗೆ ಇನ್ನೂ ಚರ್ಚೆ ನಡೆಯುತ್ತಿರುವಂತಹ ಹೊತ್ತಿನಲ್ಲೇ ಮತ್ತೊಂದು ಹೇಳಿಕೆ ಬಂದಿದೆ RSSನ ಮತ್ತೋರ್ವ ಹಿರಿಯ ನಾಯಕರಿಂದ. ಇಂದ್ರೇಶ್ ಕುಮಾರ್ ಅಂತ ನನಗೆ ಜೈಪುರದಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಅವರು ಮೊದಲು ಒಂದು ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎರಡನ್ನೂ ನಾನು ನಿಮ್ಮ ಎದುರಿರ್ತೀನಿ. ಅಂತಿಮವಾಗಿ ನಿಮಗೆ ಹೇಳ್ತೀನಿ ಏನು ನಡೀತಾ ಇದೆ ಅನ್ನೋ ಕ್ಲಾರಿಟಿ ಕೂಡ ಕೊಡ್ತೀನಿ. ಜೈಪುರದಲ್ಲಿ, ರಾಜಸ್ಥಾನದ ಜೈಪುರದಲ್ಲಿ ಈ ಅಯೋಧ್ಯೆ ರಾಮ ಮಂದಿರಕ್ಕೆ, ರಾಮ ದರ್ಶನಕ್ಕೆ ಹೋಗುವವರು, ಹೋಗಿ ಬಂದವರು ದರ್ಶನ ಮಾಡಿ ಬಂದ ನಂತರ ಅಯೋಧ್ಯೆ ರಾಮ ದರ್ಶನದ ಸಮಾರೋಪ ಪೂಜೆ ಕಾರ್ಯಕ್ರಮ ಇತ್ತು. ಸೊ ಆ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಇಂದ್ರೇಶ್ ಕುಮಾರ್ ಅವರು ಏನು ಹೇಳ್ತಾರೆ, ಯಾರು ರಾಮನಿಗೆ ಭಕ್ತಿಯನ್ನು ತೋರಿಸಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು, ಅವರು ಚುನಾವಣೆ ಬಂದ ಕೂಡಲೇ ಅಹಂಕಾರವನ್ನು ತೋರಿಸಿದ್ರು. ಆ ಕಾರಣಕ್ಕಾಗಿ 240 ಸ್ಥಾನಕ್ಕೆ ಸೀಮಿತಗೊಳ್ಬೇಕಾಯ್ತು. ಆದರೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ರಾಮನ ಮೇಲೆ ಭಕ್ತಿ ಇದ್ದಿದ್ರಿಂದ, ರಾಮನಿಗೆ ಭಕ್ತಿಯನ್ನ ತೋರಿದ್ದರಿಂದ ಅವರು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು, ಅಧಿಕಾರವನ್ನ ಗಿಟ್ಟಿಸಿದ್ರು. ಯಾರು ರಾಮನನ್ನ ವಿರೋಧಿಸಿದ್ರು, ಯಾರು ರಾಮ ಮಂದಿರವನ್ನ ವಿರೋಧಿಸಿದ್ರು, ಅವರು ಅಧಿಕಾರಕ್ಕೆ ಬರಲಿಲ್ಲ. ಎರಡನೇ ಪಕ್ಷವಾಗಿ ಕೇವಲ ಒಟ್ಟಾಗಿ 234 ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡ್ರು ಅನ್ನೋ ಮಾತನ್ನ ಹೇಳಿದ್ರು. ಇದು ಸಹಜವಾಗಿ ರಾಮನಿಗೆ ಭಕ್ತಿ ತೋರಿದವರು, ರಾಮ ಮಂದಿರವನ್ನು ಕಟ್ಟಿದವರು ಚುನಾವಣೆಯ ಸಂದರ್ಭದಲ್ಲಿ ಅಹಂಕಾರ ತೋರಿಸಿದ್ರು ಅನ್ನೋದು ಬಿಜೆಪಿಗೆ. ಇನ್ನು ಕೆಲವರಂತೂ ಅದು ಮೋದಿಯವರನ್ನೇ ಉದ್ದೇಶಿಸಿ ಹೇಳಿದ್ದು ಅನ್ನುವ ಅರ್ಥದಲ್ಲೂ ಕೂಡ ವಿಶ್ಲೇಷಣೆಗಳು ಆಯಿತು. ಅದಾಗಿ ಕೆಲವೇ ಹೊತ್ತಿನಲ್ಲಿ ಅದೇ ಇಂದ್ರೇಶ್ ಕುಮಾರ್ ಅವರು, RSSನ ನಾಯಕರು, ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ನೋಡಿ, ನನ್ನ ಅರ್ಥ ಇಷ್ಟೇ, ನಾ ಹೇಳಿದ್ದಿಷ್ಟೇ, ಯಾರು ರಾಮನಿಗೆ ಭಕ್ತಿಯನ್ನು ತೋರಿಸಿದ್ರೋ, ರಾಮನಿಗೆ ವಿಧೇಯವಾಗಿದ್ರೋ ಅವರು ಅಧಿಕಾರಕ್ಕೆ ಬಂದ್ರು. ಯಾರು ರಾಮನ್ನ ವಿರೋಧಿಸಿದ್ರೋ, ರಾಮ ಮಂದಿರವನ್ನು ವಿರೋಧಿಸಿದ್ರೋ ಅವರು ಅಧಿಕಾರಕ್ಕೆ ಬರಲಿಲ್ಲ, ಅಧಿಕಾರಹೀನರಾದ್ರು ಅನ್ನೋದು ನನ್ನ ಅರ್ಥ. ಸೊ ಆ ಅರ್ಥದಲ್ಲೇ ಇದನ್ನು ವಿಶ್ಲೇಷಣೆ ಮಾಡಬೇಕು ಅನ್ನೋದು ಅವರ ಸ್ಪಷ್ಟನೆ ಆಗಿತ್ತು. ಮೋಹನ್ ಭಾಗವತ್ ಅವರ ಅಹಂಕಾರದ ಕುರಿತಾದ ಹೇಳಿಕೆ ಹಾಗೂ ಈ ಕಡೆ ಇಂದ್ರೇಶ್ ಕುಮಾರ್ ಅವರು ಕೊಟ್ಟಂತ ಅದೇ ಅಹಂಕಾರದ ಕುರಿತಂತ ಹೇಳಿಕೆ. ಅಹಂಕಾರದಿಂದಾಗಿ ಫುಲ್ ಮೆಜಾರಿಟಿ ಬರಲಿಲ್ಲ ಅನ್ನುವ ಅರ್ಥದಲ್ಲಿ ಹೇಳಿ. ಹಾಗಾದ್ರೆ ಏನ್ ಮಾಡ್ತಾ ಇದೆ RSS? ಈಗ ಹೇಳ್ತೀನಿ ನೋಡಿ, ನಿಮಗೆ ಮುಖ್ಯವಾದ ವಿಚಾರ ಏನ್ ನಡೀತಾ ಇದೆ. ಇದು ಇನ್ಸೈಡ್ ಡೀಟೇಲ್ಸ್. ಸಂಘ ಹಾಗೂ ಪಕ್ಷದ ನಡುವೆ ಏನ್ ನಡೀತಾ ಇದೆ? ಸಂಘ ಹಾಗೂ ಪಕ್ಷಕ್ಕೆ ಸಂಘರ್ಷ ಆಗ್ತಾ ಇದೆಯಾ? ಬಿಜೆಪಿ ಹಾಗೂ RSS ಸಂಘರ್ಷದ ಹಾದಿಯನ್ನ ತುಳಿದಿವೆಯಾ? ನೋ. ಇದು ನಿಮಗೆ ಹೇಳ್ತೀನಿ, ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ. ಇದನ್ನ ಅವರು 99ರಿಂದ 2004 ಅವಧಿಯಲ್ಲೂ ಮಾಡಿದ್ರು. ನೀವು ಇತಿಹಾಸವನ್ನ ತೆಗೆದು ನೋಡಿ, ನಾ ಸುಮ್ಮನೆ ಹೇಳ್ತಾ ಇಲ್ಲ. ಯಾವಾಗೆಲ್ಲ ಬಿಜೆಪಿ ಸ್ವಂತ ಬಲದ ಮೇಲೆ, ಪೂರ್ಣ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರೋದಿಲ್ವೋ ಆಗ RSS ತನ್ನ ಕಂಟ್ರೋಲ್, ತನ್ನ ಬಿಗಿ ಹಿಡಿತ ತಪ್ಪಿ ಹೋಗಬಾರದು ಅನ್ನುವ ಕಾರಣಕ್ಕಾಗಿ
ಇಂಥ ಹೇಳಿಕೆಗಳನ್ನ, ಇಂಥ ಸ್ಟೇಟ್ಮೆಂಟ್ಗಳ ಮೂಲಕ ತನ್ನ ಗ್ರಿಪ್ಪನ್ನು ಅಲ್ಲಿ ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಯಾಕಂದ್ರೆ ಇವತ್ತು ಕೇವಲ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿಲ್ಲ, NDA ಅಧಿಕಾರದಲ್ಲಿರೋದು. ಬಿಜೆಪಿಯ ಜೊತೆಗೆ ಮಿತ್ರ ಪಕ್ಷಗಳು ತಮ್ಮ ಸವಾರಿಯನ್ನ ಆರಂಭಿಸ್ತವೆ. ಅವರು ಸವಾರಿಯನ್ನ ಆರಂಭಿಸುವ ಮೊದಲೇ RSS ತನ್ನ ಬಿಗಿ ಹಿಡಿತವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುತ್ತೆ. ಇದು ಅವರ ತಂತ್ರಗಾರಿಕೆಯ ಭಾಗ. ಹಾಗೆ ಮಾಡಿದ್ರೇನೆ ಮುಂದಿನ 5 ವರ್ಷ ಅವರು ಅಂದುಕೊಂಡ ಹಾಗೆ, ಅವರ ಸಿದ್ಧಾಂತಕ್ಕೆ ಯಾವುದೇ ವೈರುಧ್ಯ ಇಲ್ಲದ ಹಾಗೆ ಕೇಂದ್ರ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ. ಅದರ್ವೈಸ್ ಏನಾಗ್ಬಿಡುತ್ತೆ ನೋಡಿ, ಅವರಿಗೇನು ಅಲ್ಟಿಮೇಟ್ ಅಧಿಕಾರವೇ ನಮಗೆ ಅಲ್ಟಿಮೇಟ್ ಅಧಿಕಾರ ಅಲ್ಲ ಅನ್ನೋದು ಅವರ ಸ್ಟ್ಯಾಂಡ್ ಆಗಿರುತ್ತೆ. ಆ ಕಾರಣಕ್ಕಾಗಿ ಇಂತಹ ಸಂದೇಶಗಳನ್ನ, ಎಚ್ಚರಿಕೆಗಳನ್ನ ಕಾಲ ಕಾಲಕ್ಕೆ ಕೊಡ್ತಾ ಇರ್ತಾರೆ. ಇದು ಅವರ ರಾಜಕೀಯ ತಂತ್ರಗಾರಿಕೆಯ ಭಾಗ 100%. ಸೊ ಯಾರಾದರೂ ಸಂಘರ್ಷ ಶುರು ಆಗೋಯ್ತು, ಇನ್ನೇನು ಮುಗೀತು ಕತೆ ಅನ್ಕೊಂಡಿದ್ರೆ ಅದು ಭ್ರಮೆ. ಹಾಗಾಗಲ್ಲ. ಇದು ಮೊದಲನೇ ಬಾರಿಯೂ ಅಲ್ಲ, ಇದು ಕೊನೆಯೂ ಅಲ್ಲ. ಈ ಹಿಂದೆಯೂ ಇಂಥ ತಂತ್ರಗಾರಿಕೆಗಳನ್ನ ಬಳಸಿದ್ದಾರೆ, ಮುಂದೆಯೂ ಬಳಸುತ್ತಾರೆ. ಈ ಮೂಲಕ ನೋಡಿ, ಅವ್ರು ಸ್ಟೇಟ್ಮೆಂಟ್ ಕೊಡ್ತಿರೋದು ನಿಜ, ಎಚ್ಚರಿಕೆ ಕೊಡ್ತಿರೋದು ನಿಜ. ಅದಕ್ಕೆ ಕಾರಣ ಏನು ಅಂದ್ರೆ ತಮ್ಮ ಹಿಡಿತ. ಆ ಹಿಡಿತವನ್ನ ಬಿಗಿ ಮಾಡ್ಕೋತಾ ಇದ್ದಾರೆ, ಮತ್ತಷ್ಟು ಬಿಗಿ ಮಾಡ್ಕೋತಾರೆ. ಅದರಲ್ಲೂ ಕೆಲವು ಇಶ್ಯೂಗಳು ಬಂದಾಗ, ಸೈದ್ಧಾಂತಿಕ ಇಶ್ಯೂಗಳು ಬಂದಾಗ, ಐಡಿಯಾಲಾಜಿಕಲ್ ಬ್ಯಾಟಲ್ ಅಂತ ಬಂದಾಗ, ಆಗ ನೋಡಿ ಇನ್ನು ಬಹಳ ಇದೆ. ಇದಿನ್ನು ಆರಂಭ ಅಷ್ಟೇ. ನೀವೇನ್ ನೋಡ್ತಾ ಇದ್ದೀರಿ ಇದು ಟ್ರೈಲರ್. ಚುನಾವಣೆ ಸಂದರ್ಭದಲ್ಲಿ ಬಹಳ ಚರ್ಚೆ ಆಯ್ತಲ್ಲ, ಟ್ರೈಲರ್ ಆಯ್ತಷ್ಟೇ, ಪಿಕ್ಚರ್ ಅಭಿ ಬಾಕಿ ಅಂತೇಳಿ. ಈಗ ನೀವು ನೋಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಕೂಡ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಮುಂದೆ ನೋಡಿ ಹೋಗ್ತಾ ಹೋಗ್ತಾ. ಯಾವುದೇ ಕಾರಣಕ್ಕೂ ಸೈದ್ಧಾಂತಿಕ ವಿಚಾರದಲ್ಲಿ, ಐಡಿಯಾಲಾಜಿಕಲ್ ಇಶ್ಯೂಸ್ ಅಲ್ಲಿ ಅವರು ರಾಜಿ ಮಾಡ್ಕೊಳ್ಳಲ್ಲ. ಅದು ಶತಸಿದ್ಧ. ಅದೇ ಕಾರಣಕ್ಕಾಗಿ ಇಂಥ ಹೇಳಿಕೆಗಳನ್ನ ಅವ್ರು ಕೊಡ್ತಾ ಇರೋದು. RSS ಮಾಡ್ಕೊಳ್ಳಲ್ಲ. ಬಿಜೆಪಿ ಎಲ್ಲಾದ್ರೂ ಒಂದ್ ಕಡೆ ಮಾಡ್ಕೋಬಹುದು. ನರೇಂದ್ರ ಮೋದಿ ಅವರು ಕೂಡ ಅಂತಹ ಸಂದರ್ಭ ಬಂದ್ರೆ, ಯಾಕಂದ್ರೆ ಅಂತಿಮವಾಗಿ ಅಧಿಕಾರ ಇದ್ರೆ ಬೇರೆ ಎಲ್ಲವನ್ನೂ ಕೂಡ ಸಾಧಿಸಬಹುದು ಅನ್ನೋದು ಅವ್ರ ಉದ್ದೇಶ. ಅದೇ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅವ್ರ ಜೊತೆ ಅವ್ರು ಎಷ್ಟೇ ಪಲ್ಟಿ ಹೊಡೆದ್ರು ಮತ್ತೆ ಜೊತೆ ಕೈ ಜೋಡಿಸ್ತಾರೆ ಅಲ್ವಾ? ಇಲ್ಲಾಂದ್ರೆ ಯಾಕೆ ಕೈ ಜೋಡಿಸ್ಬೇಕು? ಇನ್ನು ಈ ಜನ್ಮದಲ್ಲಿ ನಿತೀಶ್ ಕುಮಾರ್ ಜೊತೆ ಕೈ ಜೋಡಿಸಲ್ಲ ಅಂತ ಅಮಿತ್ ಶಾ ಹೇಳಿ ಸ್ಟೇಟ್ಮೆಂಟ್ ಇತ್ತು. ಬಹಳ ಹಿಂದೆ ಅಲ್ಲ, 2023ರ ಹೇಳಿಕೆ ನಾನು ಕೋಟ್ ಮಾಡ್ತಾ ಇರೋದು. ಹಾಗಿದ್ದು ಯಾಕೆ ಚುನಾವಣೆಗೂ ಮೊದಲು ಕೈ ಜೋಡಿಸೋದು? ಅಧಿಕಾರ ಅದು ಅನಿವಾರ್ಯ. ಆದರೆ RSS ಆ ರೀತಿ ಥಿಂಕ್ ಮಾಡೋದಿಲ್ಲ. ಅದೇ ಕಾರಣಕ್ಕಾಗಿ RSSನ ಹಿರಿಯ ನಾಯಕರು ಇಂತಹ ಹೇಳಿಕೆಗಳನ್ನ ಪುಂಖಾನುಪುಂಖವಾಗಿ ಕೊಡ್ತಾ ಇದ್ದಾರೆ. ಅಂತಿಮವಾಗಿ ಇದು ಇಲ್ಲಿ ಸ್ಟಾಪ್ ಆಗೋಲ್ಲ, ಮುಂದುವರಿಯುತ್ತೆ. ಯಾವೆಲ್ಲ ಸಂದರ್ಭದಲ್ಲಿ ಏನಾಗುತ್ತೆ ಆ ಅಪ್ಡೇಟ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಆ ಅಪ್ಡೇಟ್ಗಳಿಗಾಗಿ ನೀವು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.